ಇದೆ ಇದೆ ಇಲ್ಲೇ ಇದೆ. ಯಾರು ಗಂಟೆ ಹೊಡಿಬೇಡಿ ಯಾರು. ಬರ್ರ ಬಾವಲಿ ನಾನಂತ ಇಂಥ ಜಾಗ ಮನ್ಸಲ್ಲ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹೆಂಗೆ ಒಂದು ಚಿಕ್ಕ ಕಲ್ ಮೇಲೆ ಇನ್ನೊಂದ್ ಕಲ್ನ ಇಡಕ್ ಎಷ್ಟು ಕಷ್ಟ ಪಡ್ತೀವೋ, ಆದ್ರೆ ಇಲ್ಲಂತೂ ಅದ್ಭುತನೇ ನಡೆದೋಗಿದೆ ಗುರು. ಇಲ್ಲಿ ಒಂದು ಬಂಡೆ ಕಲ್ ಮೇಲೆ ಇನ್ನೊಂದ್ ಬಂಡೆ ಕಲ್ ಹೆಂಗ್ ಬ್ಯಾಲೆನ್ಸ್ ಆಗಿ ನಿಂತೈತಂತ ನೀವೇ ನೋಡ್ಕೊಳ್ಳಿ. ಗುರು, ವೆಲ್ಕಮ್ ಟು ಗವಿಬೆಟ್ಟ. ಗುರು, ನೀವ ಬ್ಯಾಲೆನ್ಸಿಂಗ್ ರಾಕ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ ಅನ್ಕೋತೀನಿ. ಆದ್ರೆ ಅಷ್ಟೇ ಖುಷಿಲಿ ಇರ್ಬೇಡಿ, ಇನ್ನ ಖುಷಿ ವಿಚಾರ ಇಲ್ಲೇ ಮುಂದೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲೇನ್ ನಮ್ಮ ಹಿಂದೆ ದಾರಿ ನೋಡ್ತಿದ್ದೀರಲ್ಲ, ಫುಲ್ ಕಾಡು. ಈ ಕಾಡೊಳಗಡೆ ಹಂಗೆ ಮುಂದೆ ಹೋದ್ರೆ ಒಂದ್ ಗವಿ ಸಿಗುತ್ತೆ. ಆ ಗವಿ ಇರೋದ್ರಿಂದ ಇದನ್ನ ಗವಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಮತ್ತೆ ಆ ಗವಿ ಒಳಗಡೆ ಏನಿದೆ ಅಂತ ಹೇಳಿ ನೋಡಕ್ ನಾವು ಹೋಗ್ತಾ ಇದೀವಿ. ನಾವು ಮಾತ್ರ ಹೋಗ್ತಿಲ್ಲ ಕಣ್ರಿ, ನಮ್ ಜೊತೆ ನೀವು ಕೂಡ ಬರ್ತಾ ಇದ್ದೀರಾ. ಇನ್ನೊಂದು ವಿಚಾರ, ಈ ಜಾಗದಲ್ಲಿ ಏನಾದ್ರು ಹೊಲ್ಸ್ ತಿನ್ಕೊಂಡು ಅಥವಾ ಕೆಟ್ಟ ಕೆಲಸ ಏನಾದ್ರು ಮಾಡಿ ಬಂದಿದ್ರೆ ಈ ಜಾಗದಲ್ಲಿ ಜೇನ್ ಹೊಡೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಜೇನ್ ಇರೋದ್ರಿಂದ ನಾವೊಂದ್ ಸ್ವಲ್ಪ ಸೈಲೆಂಟ್ ಆಗೋದ್ರೆ ಒಳ್ಳೇದನ್ಸುತ್ತೆ. ಗುರು, ನಮ್ ತರ ಹುಡುಗರಾಗಿದ್ರೆ ಈ ತರ ಎಲ್ಲ ದಾಟ್ಕೊಂಡು ಹೆಂಗಾರು ಬಂದ್ಬಿಡ್ಬೋದು. ಆದ್ರೆ ಸ್ವಲ್ಪ ಏಜ್ ಆಗಿರಂತೂ ಸ್ವಲ್ಪ ಕಷ್ಟ ಇದೆ ಬರಕ್ಕೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಳೆ ಏನಾದ್ರು ಬರ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಇರೋ ರೈತರೆಲ್ಲ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ತಾರಂತೆ. ಹಂಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಅವತ್ತಿನ ದಿನನೇ ಮಳೆ ಬರುತ್ತೆ ಅಂತಾನು ಒಂದು ನಂಬಿಕೆ ಇದೆ. ಇಲ್ಲಿ ನೋಡ್ರಿ, ಅಲ್ಲೆಂತ ಒಂದು ಜಂಗಲ್ ಮಾಡಿದ ಹೆಬ್ಬಾಗ್ಲಿತ್ತು, ಆದ್ರೆ ಇಲ್ಲೆಂತೂ ನ್ಯಾಚುರಲ್ ಆಗಿರೋ ಹೆಬ್ಬಾಗ್ಲಿದೆ. ಎಂತೆಂಥ ಜನಗಳಿದ್ದಾರೆ ಅಂದ್ರೆ ಇವೆಲ್ಲ ಗಾಜಿನ ಚೂರು ಹಾಕೋಂಥ ಜಾಗನ. ಗಾಜಿನ ಚೂರು ಹಾಕ್ದವ್ರಿಗೆ ಇದೇನು ಎಫೆಕ್ಟ್ ಆಗಲ್ಲ, ಬದಲಾಗಿ ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ತುಂಬಾ ದೂರದಿಂದ ಖುಷಿಯಾಗಿ ಬಂದಿರ್ತಾರೆ ಇಲ್ಲಿ ತನಕ. ಇಲ್ಲಿ ಬಂದ್ಮೇಲೆ ಅವ್ರ ಕಾಲಿಗೆ ಈ ತರ ಗಾಜಿನ ಚೂರೆಲ್ಲ ಇಟ್ಕೊಂಡ್ರೆ ಪಾಪ ಎಷ್ಟು ಬೇಜಾರಾಗಿ ಹೋಗ್ತಾರೆ ಅಂದ್ರೆ, ಅದಕ್ಕೋಸ್ಕರ ನಾವು ಇಂಥ ಜಾಗಕ್ಕೆಲ್ಲ ಹೋದಾಗ ಇಂಥ ಕೆಲಸ ಎಲ್ಲ ಮಾಡೋದ್ ಬಿಟ್ಟು ಆದಷ್ಟು ಈ ಜಾಗಗಳನ್ನ ಕ್ಲೀನ್ ಆಗಿಡೋದನ್ನ ನೋಡೋಣ. ಕೆಳಗಡೆ ಸಂಧಿ ಇದೆಯಾ? ಅದಕ್ಕೆ ನುಗ್ಬೇಕು. ಇದು ಇದೆ ಇಲ್ಲೇ ಚಪ್ಪಲಿ ಇಲ್ಲೇ ಬಿಡಿ. ಇನ್ನೊಂದು ವಿಚಾರ, ಇಲ್ಲಿ ಯಾರೇ ಬಂದ್ರು ಟಾರ್ಚ್ ಎಲ್ಲ ಇಟ್ಕೊಂಬನ್ನಿ. ಗುಹೆ ತುಂಬಾ ಕತ್ಲೆ ಇರೋದ್ರಿಂದ ನಿಮಗೇನು ಕಾಣಿಸಲ್ಲ, ಜೊತೆಗೆ ಇಲ್ಲಿ ಹಾವುಗಳಿರೋವಂಥ ಚಾನ್ಸಸ್ ಕೂಡ ಇದ್ದಾವೆ. ಟಾರ್ಚ್ ಇದ್ರೆ ತುಂಬಾ ಒಳ್ಳೇದು. ಇದೆಲ್ಲ ಗಂಟೆ ಇದೆ, ಹುಷಾರು. ಗಂಟೆ ಇದೆ ಇಲ್ಲಿ, ಹುಷಾರು. ಇಲ್ಲಿ ಒಳಗಡೆ ಬಾವಲಿ ಇದಾವೆ, ಬಾವಲಿ ಆಡ್ತವೆ, ಹುಷಾರು. ಯಾರು ಗಂಟೆ ಹೊಡಿಬೇಡಿ ಯಾರು. ಬರ್ರ ಇಲ್ಲಿ ತನಕ. ಬರ್ರ ಇಲ್ಲಿ ತನಕ.
ಈ ಕಲ್ಗಳೊಳಗಡೆ ಎಲ್ಲ ಹಾವಿದ್ರೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನೀವುಗಳಿಲ್ಲಿ ಬಂದಾಗ ಹುಷಾರಾಗಿ ಟಾರ್ಚ್ ಎಲ್ಲ ಹಿಡ್ಕೊಂಡ್ ಬನ್ನಿ. ಬಾವುಲಿ ಬಾವುಲಿ ಗುರು ಬಂದೆ, ದೇವರ ಹತ್ರ ಬಂದಾಯ್ತು. ಕಾಡಿನ ಮಧ್ಯದಲ್ಲಿರೋವಂಥ ಗುಹೆಲಿ, ಅದು ಗುಹೆಲು ತುಂಬ ಒಳಗಡೆ ಹೋಗಿ ತುದಿಲಿ ಒಂದು ಚಿಕ್ಕ ಜಾಗದಲ್ಲಿ ಉದ್ಭವ ಆಗಿರೋವಂಥ ಲಿಂಗ ಇದು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಹಂಗೆ ನೀವಿರೋ ಜಾಗದಿಂದನೇ ಈ ದೇವರಿಗೊಂದು ಕೈ ಮುಕ್ಕೊಳ್ಳಿ. ಗವಿಯಿಂದ ಹೊರಗಡೆ ಬಂದಾಯಿತು. ಹೊರಗಡೆ ಎಲ್ಲ ಬಂದಾದ್ಮೇಲೆ ನಮಗೆ ಸಿಕ್ಕಿದ್ದು ಈ ಥರ ಎಲ್ಲ ಕಸ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ವಿಡಿಯೋ ಯಾರು ನೋಡಿ ಬಂದರೆ ಉಂಟಲ್ಲ, ಇಲ್ಲಿ ಯಾರು ಬೇರೆಯವರು ಕಸ ಹಾಕಿದರೆ ಅದನ್ನ ಎತ್ತಿ ಇಲ್ಲೇ ಡಸ್ಟ್ಬಿನ್ ಇದೆ ಅದಕ್ಕೆ ಹಾಕಿ. ಅದು ಬಿಟ್ಟರೆ ನೀವೇ ಕಸ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಬಂದರೆ ನಿಮಗೆ 4x4 ಗಾಡಿಗಳು ಸಿಗ್ತವೆ. ನಾನಂತೂ ಇದನ್ನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಈ ಗಾಡಿಗಳಲ್ಲೇ ಹೋಗಿ. ಅದು ಬಿಟ್ಟು ನಮ್ಮ ಥರ ಸ್ಕೂಟ್ರಲ್ಲಿ ಬೈಕಲ್ಲೆಲ್ಲ ಹೋಗ್ತೀರಂದ್ರೆ ಸ್ವಲ್ಪ ಕಷ್ಟ ಇದೆ. ಎಷ್ಟು ಕಷ್ಟ ಇದೆ ಅಂತ ಒಂದ್ಸಲ ನೀವೇ ನೋಡ್ಕೊಳ್ಳಿ. ಮಗ ಧೂಳು ನೀವು ಆಡತ್ತೆಲ್ಲ. ಮುಗಿತು ಗುರು ಗವಿ ಬೆಟ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಂಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ಜಾಗದ ಬಗ್ಗೆ ಜಾಸ್ತಿ ಜನರಿಗೆ ತಲುಪಲಿ. ಜನ ಇಲ್ಲಿ ಬರಲಿ, ದೇವ್ರ ಹತ್ರ ಹೋಗ್ಲಿ, ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಲಿ. ಬಟ್ ಅದೇ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಟಾಟಾ, ಬಾಯ್ 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 ಫ್ರಮ್ ಗವಿ ಬೆಟ್ಟ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ.